ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಿ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾವು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅವ್ರ ಮನೇಲಿ ದೀಪ ಮಾಡ್ತಾಯಿದ್ರು, ಅಂದರೆ ಆರತಿ ಮಾಡ್ತಾಯಿದ್ರು ದೇವರಿಗೆ. ಎಲ್ಲರನ್ನೂ ಇನ್ವೈಟ್ ಮಾಡಿದ್ಲು, ಹಾಗಾಗಿ ಎಲ್ಲರೂ ಹೋಗಿದ್ವಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಅವ್ರ ಮನೆ ಇರೋದು ಸಿಂಗಲ್ ಮನೆ, ಇದು ತೋಟದಲ್ಲಿ. ತುಂಬಾ ಚೆನ್ನಾಗಿತ್ತು ಮನೆ ಮುಂದೆ ವಾತಾವರಣ ಎಲ್ಲ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಮಗಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ಲು. ಎಷ್ಟು ಚೆನ್ನಾಗಿತ್ತು ವಾತಾವರಣ ಅಂದರೆ, ನನಗೆ ಹಳ್ಳಿ ಈ ಥರ ಸುತ್ತಲೂ ಗ್ರೀನರಿ ಇರೋದಂದರೆ ನನಗೆ ಸೂಪರ್ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿದೆ, ಯಾವುದು ಸುತ್ತಮುತ್ತ ಮನೆಗಳೇ ಇಲ್ಲ, ಅವ್ರದ್ದು ಮಾತ್ರ ಸಿಂಗಲ್ ಮನೆ ಇರೋದು. ಹಾಗೆ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನಕ್ಕೆ ಹೋಗಿದ ತಕ್ಷಣವೇ ಸಿಕ್ಕಾಪಟ್ಟೆ ಜೋರು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಎಷ್ಟು ಮಳೆ ಅಂದರೆ ಎಷ್ಟೊತ್ತಾದರೂ ಮಳೆನೇ ನಿಲ್ಲಿಲ್ಲ, ಅಷ್ಟು ಜೋರು ಮಳೆ ಬರ್ತಿತ್ತು. ನೋಡಿ, ಇದೇ ದೇವ್ರಿಗೆ ಅವರು ಆರತಿನ ಮಾಡ್ತಾ ಇರೋದು. ದೇವ್ರಿಗಂತೂ ಅಲಂಕಾರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ನಮಗಂತೂ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ. ನಾವು ಸರಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಮಳೆನೇ ನಿಲ್ಲಿಲ್ಲ, ಎಷ್ಟೊತ್ತಾದರೂ ಮಳೆ ಬರ್ತಾನೆ ಇತ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ವಿಡಿಯೋಸ್ ತೊಗೊಂಡು, ಫೋಟೋಸ್ ತೊಗೊಂಡು, ಸ್ನ್ಯಾಪ್ ಮಾಡಿಕೊಂಡು, ರೀಲ್ಸ್ ಮಾಡಿಕೊಂಡು ಅಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆದರೂ ಮಳೆನೇ ನಿಲ್ಲಿಲ್ಲ. ಯಾಕೋ ದೇವ್ರಿಗೆ ನಮ್ಮನ್ನು ಕಳಿಸ್ಕೊಡೋದಕ್ಕೆ ಮನೆಗೆ ಇಷ್ಟ ಇರಲಿಲ್ಲ ಅನಿಸುತ್ತೆ. ಹಾಗಾಗಿ ಸಿಕ್ಕಾಪಟ್ಟೆ ಮಳೆನ ತರಿಸ್ಬಿಡ್ತು ದೇವರು. ನಾವು ತುಂಬ ಹೊತ್ತು ಅಲ್ಲೇ ಇರಬೇಕಿತ್ತು ಅಂತ ಏನೋ ಬರ್ದಿತ್ತು ಅನಿಸುತ್ತೆ. ಹಾಗಾಗಿ ನಾವು ತುಂಬ ಹೊತ್ತು ಅಲ್ಲೇ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ಕೂತಿದ್ವಿ. ನನ್ನ ಮಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಅಂತ. ನಾವು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು, ಮತ್ತು ತುಂಬ ಲೇಟ್ ಆಗಿಬಿಡುತ್ತೆ ಎಲ್ರಿಗೂ ಮನೆಗಳ್ಗೆ ಹೋಗೋದಕ್ಕೆ. ಎಲ್ಲರೂ ತುಂಬ ದೂರದಿಂದ ಬಂದಿದ್ದರು, ಹಾಗಾಗಿ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಳೆ ಚಿಕ್ಕದಾಗಿದ್ದ ತಕ್ಷಣ ಮತ್ತೆ ಮನೆಗೆ ಹೊರಟ್ಬಿಟ್ವಿ. ಅಂದರೆ ಅವ್ರ ಮನೆಗೆ ಹೋಗಿದ್ದು. ಅವ್ರ ಮನೆಗೆ ಹೋಗಿ ಮತ್ತೆ ಊಟ ಮುಗಿಸ್ಕೊಂಡು ಆಮೇಲೆ ರಿಟರ್ನ್ ಆಗಿದ್ದು ನಾವು ಮನೆಗೆ. ನೋಡಿ, ಇವನು ನನ್ನ ಫ್ರೆಂಡ್ ಮಗ ರಾಜೀವ್ ಅಂತ ಹೇಳ್ಬಿಟ್ಟು. ಇವರೆಲ್ಲ ನನ್ನ ಫ್ರೆಂಡ್ಸು ಎಲ್ಲ ಹಾಯ್ ಮಾಡ್ತಿದ್ದಾರೆ. ಇವನೇ ರಾಜೀವ್ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ನಾಚಿಕೆ ಅವನಿಗೆ. ಇವಳು ನನ್ನ ಮಗಳು ವೀಕ್ಷಿತ ಅಂತ ಹೇಳ್ಬಿಟ್ಟು. ನಿಮ್ಗೆ ಗೊತ್ತೇ ಇದೆ, ಇವಳು ಪ್ರೀವಿಯಸ್ ವ್ಲಾಗಲ್ಲೆಲ್ಲ ನೋಡಿದ್ದೀರ ನನ್ನ ಮಗಳನ್ನ. ನೋಡಿ, ಇವಳೇ ನನ್ನ ಫ್ರೆಂಡು. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.